ಇನ್ನೇನು ಸಮ್ಮರ್ ಬಂತಲ್ವ, ನಿಂಬೆಹಣ್ಣಿನ ಜ್ಯೂಸ್ ಆಗಿರ್ಬೋದು, ನಿಂಬೆಹಣ್ಣಿನ ಶರ್ಬತ್, ಏನಾದರೂ ಪಾನೀಯಗಳನ್ನು ಮಾಡಬೇಕಂದ್ರೆ ನಿಂಬೆಹಣ್ಣು ಜಾಸ್ತಿನೇ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ಸಮ್ಮರಲ್ಲಿ ನಿಂಬೆಹಣ್ಣು ಸಿಗೋದೇ ಕಷ್ಟ. ಸೊ ತಂದಿಟ್ಟಾಗ ಇದು ಬೇಗನೆ ಹಾಳಾಗ್ತಾ ಇರುತ್ತೆ. ಸೊ ಇದನ್ನು 15 ಡೇಸ್ವರೆಗೂ ಸ್ಟೋರ್ ಮಾಡೋದು ಹೇಗೆ ಫ್ರೆಶ್ ಆಗಿರೋ ಥರ ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಜಾಸ್ತಿ ನಿಂಬೆಹಣ್ಣನ್ನು ತಂದಾಗ ನೀವು ಈ ರೀತಿ ಒಂದು ಜಸ್ಟ್ ನಿಂಬೆಹಣ್ಣನ್ನು ನೀವು ನ್ಯೂಸ್ ಪೇಪರ್ ಮೇಲೆ ಅಥವಾ ಟಿಶ್ಯೂ ಪೇಪರ್ ಮೇಲೆ ಇಡೋದ್ರಿಂದ 15 ಡೇಸ್ವರೆಗೂ ನೀವು ಇದನ್ನು ಫ್ರೆಶ್ ಆಗಿ ಯೂಸ್ ಮಾಡ್ಬೋದು. ಸೊ ಅದೇನು ಮಾಡೋದು ಬೇಕಾಗಿಲ್ಲ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ವಿಡಿಯೋದಲ್ಲಿ ತೋರಿಸ್ದಾಗೇ ಜಸ್ಟ್ ಈ ರೀತಿ ಟಿಶ್ಯೂ ಪೇಪರ್ ಮೇಲೆ ಒಂದೊಂದು ನಿಂಬೆಹಣ್ಣನ್ನು ಇಟ್ಟು ನೀಟಾಗಿ ಫೋಲ್ಡ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ನೀರಿನಂಶ ಇದ್ರೂ ಅದನ್ನು ನೀಟಾಗಿ ಒರೆಸಿ ಈ ರೀತಿ ಕವರಲ್ಲಿ ಇಟ್ಟು ಫೋಲ್ಡ್ ಮಾಡಿಕೊಂಡು ನೀವು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ಈ ನಿಂಬೆಹಣ್ಣು ಬೇಗನೆ ಹಾಳಾಗೋದಿಲ್ಲ. ಒಂದು 15 ಡೇಸ್ ಇಟ್ಟರು ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಸೊ ಇದರಲ್ಲಿರ್ತಕ್ಕಂಥ ರಸ ಕೂಡ ಡ್ರೈ ಆಗೋದಿಲ್ಲ. ಓಕೆನಾ. ಸೊ ಈ ಒಂದು ಟಿಪ್ಸ್ ಖಂಡಿತ ಯೂಸ್ಫುಲ್ ಆಗುತ್ತೆ. ಈ ಸಮ್ಮರಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಓಕೆನಾ. ಸೊ ಫ್ರೆಂಡ್ಸ್, ನೋಡಿದ್ರಲ್ವ ಇವತ್ತಿನ